ಬನ್ನಿ ಪ್ರಾರ್ಥಿಸೋಣ. ಕರ್ತನು ನಮ್ಮ ಜೊತೆಯಲ್ಲಿದ್ದಾನೆ. ಆಯ್ತು, ಬನ್ನಿ ಪ್ರಾರ್ಥಿಸೋಣ. ಬನ್ನಿ ನಮ್ಮ ಕೆಲಸಗಳಲ್ಲಿ ನಿರತರಾಗೋಣ. ನಮಗೆ ರಾಜ್ಯಸಭೆ ಆಜ್ಞೆ ಆಗಿದೆ. ಈಗ ಸಭೆ ಹೋಗೋಣ ಬನ್ನಿ. ನಿಮ್ಮ ಮಾತಿನಂತೆ ಆಗಲಿ ಮಹಾಮಂತ್ರಿಗಳೇ, ಹೋಗೋಣ. ಹೊರಗೋಣ ಸೈನಿಕರೇ. ಎಂಬುದ್ರೇಜರಿಗೆ ಜಯವಾಗಲಿ, ಜಯವಾಗಲಿ, ಎಂಬುದ್ರೇಜರಾದರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಪ್ರಣಾಮಗಳು ಪ್ರಭುಗಳೇ. ಆಸೀನವಾಗಿ ಚಿತ್ತಪ್ರಭು. ಮಹಾಮಂತ್ರಿಗಳೇ, ನನ್ನ ರಾಜ್ಯವು ಹೇಗಿದೆ? ಅರಸೆ ಚಿರಂಜೀವಿಯಾಗಿರು. ನಿನ್ನಂತ ರಾಜ್ಯನ ಪಡೆದು ಈ ನಮ್ಮ ರಾಜ್ಯ ಸುಖಕರವಾಗಿದೆ. ನಿನ್ನಂತ ಅರಸರನ್ನು ಪಡೆಯಲಿಕ್ಕೆ ನಾವು 7 ಪುಣ್ಯ ಮಾಡಿರಬೇಕು ಅರಸೆ. ಮಹಾಮಂತ್ರಿಗಳೇ, ಚಿತ್ತಪ್ರಭು, ನನ್ನದೊಂದು ಆಜ್ಞೆ ಇದೆ. ನಿಮ್ಮ ಆಜ್ಞೆ ನಮ್ಮ ಪಾಲನೆ ಪ್ರಭು. ನನ್ನ ಆಜ್ಞೆ ಏನೆಂದರೆ, ಬಂಗಾರದ ಪ್ರತಿಮೆಯನ್ನು ನನ್ನ ಒಂದು ಬಂಗಾರದ ಪ್ರತಿಮೆಯನ್ನು ನಿರ್ಮಿಸಿ ಸಕಲ ಜನ ಕುಲ ಭಾಷೆ ಜನಾಂಗದವರು ನನ್ನ ಪ್ರತಿಮೆಗೆ ಅಡ್ಡ ಬೀಳಬೇಕು. ಯಾವನಾದರೂ ನನ್ನ ಪ್ರತಿಮೆಗೆ ಅಡ್ಡ ಬೀಳದೆ ಹೋದರೆ ಅವನನ್ನು ದಗದಗನೆ ಉರಿಯುವ ಬೆಂಕಿಯೊಳಗೆ ಹಾಕಲ್ಪಡಬೇಕೆಂಬ ಘೋಷಣೆಯನ್ನು ಸಾರಿರಿ. ಇದು ನನ್ನ ಆಜ್ಞೆ ಆಗಿದೆ. ಇದು ನನ್ನ ಆಜ್ಞೆ ಆಗಿದೆ. ಮಾತಿನಂತೆ ಆಗಲಿ. ಮಹಾಮಂತ್ರಿಗಳೇ, ಈಗಲೇ ಈ ಸುದ್ದಿಯನ್ನು ನಾವು ರಾಜ್ಯಕ್ಕೆ ಹೊರಡಿಸೋಣ ಬನ್ನಿ. ಗಾಳಿಯನ್ನು ಚೆನ್ನಾಗಿ ಬೀಸಿ, ಇಲ್ಲಾಂದ್ರೆ ನಿಮ್ಮನ್ನು ಕೂಡ ಬೆಂಕಿಯೊಳಗೆ ಹಾಕಬೇಡ. ಬೀಸಿ, ಚೆನ್ನಾಗಿ ಬೀಸಿ. ರಾಜರಿಗೆ ಜಯವಾಗಲಿ, ನೆಬೂಕದ್ನೆಚ್ಚರ ರಾಜರಿಗೆ ಜಯವಾಗಲಿ, 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 ಜಯವಾಗಲಿ.
ರಾಜನ ಮೂರ್ತಿಗೆ ಈ ಒಂದು ರಾಜ ವಿಗ್ರಹಕ್ಕೆ ನೀವು ಅಡ್ಡ ಬೀಳಬೇಕು, ಅದನ್ನೇ ಪೂಜಿಸಬೇಕು. ಅದನ್ನು ಹೊರತು ಬೇರೆ ಯಾವ ದೇವರನ್ನು ಪೂಜಿಸಬಾರದು ಎಂಬುದಾಗಿ ರಾಜಾಜ್ಞೆ ಇದೆ. ಯಾರಾದರೂ ಮೀರಿದರೆ ಅವರನ್ನು ದಗದಗನೆ ಉರಿಯುವ ಬೆಂಕಿಯಲ್ಲಿ ಹಾಕಲ್ಪಡುವುದು ಎಂಬುದಾಗಿ ರಾಜಾಜ್ಞೆ ಇದೆ. ನೆಬೂಕದ್ನೆಚ್ಚರ ರಾಜರಿಗೆ ಜಯವಾಗಲಿ. ಖುಷಿ ಬನ್ನಿ, ಬನ್ನಿ. ಮುಂದೆ ಹೋಗು ಖುಷಿ, ಮುಂದೆ ಹೋಗು. ಏ, ಬರು. ಏ, ಅಡ್ಡ ಬೀಳಿ. ನಮಸ್ಕಾರ ಮಾಡಿ. ಅಡ್ಡ ಬೀಳೋದು. ಖುಷಿಗಳೇ, ನಮಸ್ಕಾರ. ನಮಸ್ಕಾರ. ಯಾ, ಬನ್ನಿ, ಬನ್ನಿ, ಖುಷಿಗಳೇ, ಬನ್ನಿ. ಮುಂದೆ ಹೋಗಿ, ಮುಂದೆ ಹೋಗಿ. ಮಂತ್ರಿಗಳೇ, ನನಗೆ ಒಂದು ಅನುಮಾನವಿದೆ. ಸಂಬಂಧದ ಅನುಮಾನ ಅದು. ಈ ನಮ್ಮ ನೆಬೂಕದ್ನೆಚ್ಚರ ರಾಜನ ಒಂದು ಬಂಗಾರದ ಪ್ರತಿಮೆಗೆ ಪ್ರತಿಯೊಬ್ಬರು ಅಡ್ಡ ಬಿದ್ದರು. ಆದರೆ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರು ಮಾತ್ರ ಅಡ್ಡ ಬೀಳಲಿಲ್ಲ. ಯಾಕೆ? ಅಂತ ದೂಷಿಗಳನ್ನು ದಗದಗನೆ ಉರಿಯ ಬೆಂಕಿಯಲ್ಲಿ ಹಾಕಲ್ಪಡಬೇಕೆಂಬುದಾಗಿ ರಾಜ್ಯಾಜ್ಞೆ ಇದೆ. ಆ ದೂಷಿಗಳನ್ನು ಸೈನಿಕರೇ ಈಗಲೇ ಕರೆತನ್ನಿ, ಈಗಲೇ ಕರೆತನ್ನಿ ಆ ದೂಷಿಗಳನ್ನು. ರಾಜರ ಆಗಮನ. ನೆಬೂಕದ್ ರಾಜರಿಗೆ ಜಯವಾಗಲಿ, 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 ಜಯವಾಗಲಿ. ಮಹಾಮಂತ್ರಿಗಳೇ, ನನ್ನ ಆಜ್ಞೆಯನ್ನು ಪಾಲಿಸಿರುವಿರಾ? ಮಹಾ ಅರಸೆ, ರಾಜ್ಯದ ಎಲ್ಲ ಕುಲ ಭಾಷ್ಯ ಜನಾಂಗದವರು ನಿನ್ನ ವಿಗ್ರಹಕ್ಕೆ ಅಡ್ಡ ಬಿದ್ದರು, ನಿನ್ನನ್ನು ಪೂಜಿಸಿದರು. ಆದರೆ ಈ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬ ಈ 3 ದೋಷಿಗಳು ನಿನ್ನ ವಿಗ್ರಹಕ್ಕೆ ಅಡ್ಡ ಬೀಳಲೂ ಇಲ್ಲ, ನಿನ್ನನ್ನು ಪೂಜಿಸಲೂ ಇಲ್ಲ. ನಿನ್ನ ರಾಜ್ಯಾಜ್ಞೆಯನ್ನು ಮೀರಿದರೆ ಪ್ರಭುಗಳೇ. ಯಾರು? ಛತ್ರಪೇಶಕ ಅಬೇದ್ನೆಗೋ ಎಂಬುವರೇ, ನನ್ನ ಮಾತಿಗೆ ಲೆಕ್ಕವಿಲ್ಲದೆ ನಾನು ಹೊರಡಿಸಿದ ರಾಜ್ಯಾಜ್ಞೆಯನ್ನು ದೂಷಿಸಿರುವೆಯಾ? ಈಗಲಾದರೂ ನಿಮಗೆ ಒಂದು ಅವಕಾಶ ಕೊಡುವೆನು. ನಾನು ನಿರ್ಮಿಸಿದ ಈ ಬಂಗಾರದ ಪ್ರತಿಮೆಗೆ ಅಡ್ಡ ಬಿದ್ದರೆ ಸರಿ, ಇಲ್ಲವಾದರೆ ದಗದಗನೆ ಉರಿಯುವ ಬೆಂಕಿ ಒಳಗೆ ನಿಮ್ಮನ್ನು ಹಾಕಲ್ಪಡುವೆನು. ಇದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಿ. ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆಯುಗಳಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೋ ನಿಮ್ಮ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ನಿಮಗಿದು ತಿಳಿದಿರಲಿ. ನೀವು ಸೇವಿಸುವ ದೇವರುಗಳನ್ನು ನಾವು ಸೇವಿಸುವುದಿಲ್ಲ. ನೀವು ನಿಲ್ಲಿಸಿದ ಈ ಬಂಗಾರದ ಪ್ರತಿಮೆಯನ್ನು ನಾವು ಪೂಜಿಸುವುದೇ ಇಲ್ಲ. ನಾನು ನಿರ್ಮಿಸಿದ ಬಂಗಾರ ಪ್ರತಿಮೆಯನ್ನು ನೀವು ಪೂಜಿಸುವುದಿಲ್ಲವೋ? ನನಗಿಂತ ನಿಮ್ಮ ದೇವರುಗಳು ದೊಡ್ಡವನು. ನಮ್ಮ ದೇವರನ್ನ ನೀನು ಪೂಜಿಸುವುದಿಲ್ಲವೋ? ಸೈನಿಕರೇ, ಪ್ರಭುಗಳೇ, ಬನ್ನಿ, ಈಗಲೇ ಬೆಂಕಿ ಹೆಚ್ಚಿಸಿ. ಈಗಿರುವ ಬೆಂಕಿಗಿಂತ 7 ಹೆಚ್ಚು ಮಾಡಿ, ಹೆಚ್ಚಿಸಿ. ಈ ದೋಷಿಗಳನ್ನು ಅಂಗವನ್ನು ಕಟ್ಟಿ ಕಟ್ಟಿ ಕಾರ್ಯ ಕಟ್ಟಕವನು. ಕಟ್ಟು. ಮಂತ್ರಿಗಳೇ, ಬಿಗಿಯಾಗಿ ಕಟ್ಟಿ ಹಾಕಿ, ಬೆಂಕಿಯಲ್ಲಿ ಹಾಕಿ. ಬೆಂಕಿ ಹೆಚ್ಚಿಸಿ, ಬೆಂಕಿ ಹೆಚ್ಚಿಸಿ. ರಾಜರೇ, ಯಾರಾದರೂ ನನ್ನ ಮಾತಿಗೆ ವಿರುದ್ಧವಾಗಿ ನಡೆದರೆ ಅವರಿಗೆ ಕೂಡ ಇದೇ ಗತಿಯಾಗುವುದು. ಇದು ನೆಬೂಕದ್ನೆಚ್ಚರನಾದ ನನ್ನ ಆಜ್ಞೆ ಆಗಿದೆ. ಸೈನಿಕರೇ, ಹಾಕಿ ಬೆಂಕಿಯನ್ನ, ಹಾಕಿ ಬೆಂಕಿಯನ್ನ. ಹೆಚ್ಚಿಸಿ, ಬೆಂಕಿಯನ್ನು ಹೆಚ್ಚಿಸಿ. ಈ ದೋಷಿಗಳನ್ನು ಸುಟ್ಟು ನಾಶವಾಗಲಿ. ಹಾಕಿ, ಬೆಂಕಿ ಹಾಕಿ. ಅರಸೆ, Daughter song. ನದಿಗಳನ್ನು ದಾಟುವಾಗಲೂ ನಾನು ಸುಡುವುದಿಲ್ಲ,
ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ, ನದಿಗಳನ್ನು ದಾಟುವಾಗಲೂ ನಾನು ಮುಳುಗುವುದಿಲ್ಲ. ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ಓ ದೇವರೇ, ನೀ ಜೊತೆ ಇರುವಾಗ, ಓ ದೇವರೇ, ನೀ ಜೊತೆ ಇರುವಾಗ ನನಗ್ಯಾವ ಹಾನಿಯೂ ಆಗುವುದಿಲ್ಲ, ನನಗ್ಯಾವ ಹಾನಿಯೂ ಆಗುವುದಿಲ್ಲ. యేసయ్యా ಚೋದನ ಆರಾಧನೆ, యేసయ్యಾ ನಿನಗೆ ಆರಾಧನೆ, యేసయ్యಾ ಆರಾಧನೆ, యేసయ్యಾ ನಿನಗೆ ಆರಾಧನೆ, యేసయ్యಾ ಆರಾಧನೆ, యేసయ్యಾ ನಿನಗೆ ಆರಾಧನೆ. ಮಹಾಮಂತ್ರಿಗಳೇ, ಏನು ಮಹಾರಾಜ? ಮಹಾಮಂತ್ರಿಗಳೇ, ಪ್ರಭುಗಳೇ, ನಾವು 3 ಜನರನ್ನ ಮಾತ್ರ ಬೆಂಕಿಯೊಳಗೆ ಹಾಕಿದವಲ್ಲ, ಹೌದು ಅಲ್ಲ ಅರಸೆ? ಆದರೆ ಯಾರೋ ನನ್ನ ಕಣ್ಣಿಗೆ 4ನೇ ವ್ಯಕ್ತಿ ಕಾಣುತ್ತಿರುವನು. ಎಂತ ಆಶ್ಚರ್ಯ! 4 ವ್ಯಕ್ತಿ ದೇವ ಆ 4ನೇ ವ್ಯಕ್ತಿಯು ದೇವಕುಮಾರನಂತೆ ಕಾಣುತ್ತಾನಲ್ಲ. ಆಹಾ, ನಮಗೂ ಹಾಗೆ ಕಾಣುತ್ತಿದೆ ಪ್ರಭುಗಳೇ. ಇದು ಎಂತ ಆಶ್ಚರ್ಯ! ಹೌದು ಅರಸೇ. ಇಂಥ ಆಶ್ಚರ್ಯವನ್ನು ನಾವು ಎಂದೂ ನಮ್ಮ ರಾಜ್ಯದಲ್ಲಿ ಕಾಣಲಿಲ್ಲವಲ್ಲ. ಇದು ಎಂತ ಅದ್ಭುತವಾದ ಕಾರ್ಯ, ಇದು ಎಂತ ಆಶ್ಚರ್ಯವಾದ ಕಾರ್ಯವನ್ನು ನಾವು ಕಾಣುತ್ತಿದ್ದೇವಲ್ಲ. ಬೆಚ್ಚಿ ಬಿದ್ದು ಆಹಾ, ಇಂಥ ದೇವರನ್ನ ನಾವು ಎಂದಾದರೂ ಕಂಡೆವೆ? ಇಂಥ ಭಕ್ತರನ್ನ ಎಂದಾದರೂ ನಾವು ನೋಡಿದ್ದೇವೆ? ಅದ್ಭುತವಾದಂತಹ ವಿಷಯ. ಪರಾತ್ಪರನಾದ ಶದ್ರಕ್ ಮೇಷಕ್ ಪರಾತ್ಪರನಾದ ದೇವರ ಸೇವಕರ ಆದ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರೇ, ಬನ್ನಿ, ಹೊರಗಡೆ ಬನ್ನಿ, ಬನ್ನಿ. ಆಹಾ, ಎಂತ ಅದ್ಭುತವಾದಂತಹ ವಿಷಯ. ನೀವು ರಾಜ್ಯ ಆಜ್ಞೆಯನ್ನೇ ಮೀರಿಸುವಂತಹ ಶಕ್ತಿಯು ನಿಮ್ಮಲ್ಲಿ ಅಡಕವಾಗಿದೆ. ನಿಮ್ಮ ದೇವರು ನಮ್ಮನ್ನ ಆ ರಾಜ್ಯ ಆಜ್ಞೆಯನ್ನೇ ಮೀರಿಸುವಂತಹ ಒಂದು ಪ್ರಭಾವವನ್ನ ತೋರ್ಪಡಿಸಿದನಲ್ಲ. ಎಂತ ಅದ್ಭುತವಾದ ವಿಷಯ. ನಿಮ್ಮ ದೇವರು ಮಹಾಪುರುಷನು, ಮಹಾಶಕ್ತಿವಂತನು ಆಗಿದ್ದಾನೆ. ಮಂತ್ರಿ, ಹೌದು ಪ್ರಭು. ರಾಜ ಇವರಿಗೆ ರಾಜ, ಇವರಿಗೆ ಬೆಂಕಿಯ ವಾಸನೆಯೂ ಮುಟ್ಟಲಿಲ್ಲ, ತಲೆ ಕೂದಲು ಸುಡಲಿಲ್ಲ. ಇವರು ದೇವರು ಬಹಳ ಅದ್ಭುತನು ರಾಜ. ಹೌದು, ಎಂತ ಆಶ್ಚರ್ಯವಾದ ಸಂಗತಿ. ಇಂಥ ಒಂದು ಆಶ್ಚರ್ಯಕರವಾದ ದೇವರನ್ನ ನಾವು ಎಂದೂ ಕಂಡಿಲ್ಲ. ಸಮಸ್ತ ಪ್ರಜೆಗಳೇ, ನೆಬೂಕದ್ನೆಚ್ಚರನಾದ ನಾನು ನಿಮಗೆ ಆಜ್ಞೆ ಹೊರಡಿಸುತ್ತಿದ್ದೇನೆ. ಇಂದಿನವರೆಗೂ ಇವರ ದೇವರೇ ನಮ್ಮ ದೇವರಾಗಿರುವರು. ಚಿತ್ತ ಪ್ರಭು, ಇವರು ಪೂಜಿಸುವ ದೇವರೇ ನಾವು ಪೂಜಿಸಬೇಕು. ಯಾರಾದರೂ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರ ದೇವರನ್ನ ದೂಷಿಸುವುದಾಗಲಿ, ಅವರ ಬಗ್ಗೆ ಅಲ್ಲ ಸಲ್ಲದ ಮಾತುಗಳನ್ನ ಆಡಿದರೆ ಅವರನ್ನ ಚೂರು ಚೂರಾಗಿ ಕತ್ತರಿಸುವೆನು ಮತ್ತು ಅವರ ಮನೆಗಳನ್ನ ತಿಪ್ಪೆಯನ್ನಾಗಿ ಮಾಡುವನು. ಇದು ನನ್ನ ಆಜ್ಞೆಯಾಗಿದೆ. ನೆಬೂಕದ್ನೆಚ್ಚರನಾದ ನನ್ನ ಆಜ್ಞೆಯಾಗಿದೆ. ಶದ್ರಕ್ ಮೇಷಕ್ ಅಬೇದ್ನೆಗೋ ದೇವರಿಗೆ ಜಯವಾಗಲಿ, 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 ಜಯವಾಗಲಿ. ಸ್ತುತಿಸಿ ಜಯ ಒಂದು ನನ್ನ ಮನವೇ, ವಧಿಸಿ ಜಯ ಒಂದು ನನ್ನ ಮನವೇ, ಸ್ತುತಿಸಿ ಜಯ ಒಂದು ನನ್ನ ಮನವೇ, ವಧಿಸಿ ಜಯ ಒಂದು ನನ್ನ ಮನವೇ. ಸ್ತುತಿಸಲು ಸಿಗುವುದು ಜಯ, ಆರಾಧನೆ ಸಿಗುವುದು ಜಯ. ಸೈತಾನನಿಗೆ ಲಯ 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 ಲಯ, ಸೈತಾನನಿಗೆ ಲಯ 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 ಲಯ. ಸ್ತುತಿಸಿ ಜಯ ಒಂದು ನನ್ನ ಮನವೇ, ವಧಿಸಿ ಜಯ ಒಂದು ನನ್ನ ಮನವೇ.